ಫ್ರೆಂಡ್ಸ್, ರಾಕಿಂಗ್ ಸ್ಟಾರ್ ಯಶ್ ಕೊನೆಗೂ ಮೌನವನ್ನ ಮುರಿದಿದ್ದಾರೆ. ಟಾಕ್ಸಿಕ್ ಸಿನಿಮಾ ಬಗ್ಗೆ ಇಡೀ ಇಂಡಿಯಾ ಏನೆಲ್ಲ ಮಾತಾಡ್ತಿತ್ತು ಅದಕ್ಕೆಲ್ಲ ಯಶ್ ಒಂದೇ ಮಾತಿನಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಯಶ್ ಆಡಿದ ಆ ಒಂದು ಮಾತು ಯಾವುದು? ಜೂನ್ 4ಕ್ಕೆ ಅಸಲಿ ಮ್ಯಾಜಿಕ್ ನಡೆಯುತ್ತಾ? ವಿಡಿಯೋವನ್ನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಡೈರೆಕ್ಟರ್ ಬಗ್ಗೆ ಯಶ್ ಹೇಳಿರುವ ಆ ವಿಷಯ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. KGF ಸರಣಿಯ ನಂತರ ಯಶ್ ಯಾವ ಸಿನಿಮಾ ಮಾಡ್ತಾರೆ ಅನ್ನೋದು $1,000,000 ಪ್ರಶ್ನೆಯಾಗಿತ್ತು. ಈಗ ಟಾಕ್ಸಿಕ್ ಶೂಟಿಂಗ್ ಸೆಟ್ನಿಂದ ಒಂದು ಬಿಗ್ ಅಪ್ಡೇಟ್ ಹೊರಬಿದ್ದಿದೆ. ಯಶ್ ಅವರು ಲೇಟೆಸ್ಟ್ ಆಗಿ ಒಂದು ಈವೆಂಟ್ ನಲ್ಲಿ ಮಾತನಾಡುತ್ತಾ ತಮ್ಮ ಇಡೀ ತಂಡ ಎಷ್ಟು ಸೈಲೆಂಟ್ ಆಗಿ ದೊಡ್ಡ ಮಟ್ಟದ ಪ್ಲಾನ್ ಮಾಡ್ತಿದೆ ಅನ್ನೋದನ್ನ ರಿವೀಲ್ ಮಾಡಿದ್ದಾರೆ. ಅಲ್ಲಿಗೆ ಯಶ್ 19 ಹಬ್ಬರ ಹೇಗಿರುತ್ತೆ ಅನ್ನುವ ಸ್ಯಾಂಪಲ್ ಈಗ ಸಿಕ್ಕಿದೆ. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಬಗ್ಗೆ ಯಶ್ ಹೇಳಿದ್ದೇನು ಗೊತ್ತಾ? ನಾನು ಅಂದುಕೊಂಡಿರೋದಕ್ಕಿಂತ 10 ಪಟ್ಟು ಅದ್ಭುತವಾಗಿ ಈ ಸಿನಿಮಾ ಮೂಡಿ ಬರ್ತಿದೆ ಅಂದಿದ್ದಾರೆ. ಅಷ್ಟೇ ಅಲ್ಲ, ನೀವು ಕೇಳ್ತಿರುವ ಆ ಡೇಟ್ ಹೌದು, ಜೂನ್ 4. ಈ ದಿನಾಂಕದ ಬಗ್ಗೆ ಯಶ್ ಕೊಟ್ಟಿರುವ ಆ ಒಂದು ಸ್ಮೈಲ್ ಇದೆಯಲ್ಲ, ಅದು ಹತ್ತಾರು ಸುದ್ದಿಗೆ ದಾರಿಯನ್ನ ಮಾಡಿಕೊಟ್ಟಿದೆ. ಮೂಲಗಳ ಪ್ರಕಾರ ಆ ದಿನ ಟಾಕ್ಸಿಕ್ ತಂಡದಿಂದ ಒಂದು ಬಿಗ್ ಅನೌನ್ಸ್ಮೆಂಟ್ ಫಿಕ್ಸ್ ಆಗಿದೆ. ಬರೀ ಸಿನಿಮಾ ಮಾತ್ರವಲ್ಲ, ಯಶ್ ಅವರ ಹೊಸ ಲುಕ್ ಮತ್ತು ಸಿನಿಮಾದ ಆಕ್ಷನ್ ಸೀನ್ಗಳ ಬಗ್ಗೆ ಒಂದು ಸಣ್ಣ ಸುಳಿವು ಸಿಕ್ಕಿದೆ. ಸಿನಿಮಾ ಜೂನ್ 4ಕ್ಕೆ ರಿಲೀಸ್ ಆಗುತ್ತಾ ಅಥವಾ ಅಂದು ಟ್ರೈಲರ್ ಬರುತ್ತಾ ಅನ್ನುವ ಕಂಪ್ಲೀಟ್ ಮ್ಯಾಟರ್ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ನೀವೇನಾದ್ರೂ ಯಶ್ ಅಭಿಮಾನಿ ಆಗಿದ್ರೆ ಈ ಅಪ್ಡೇಟ್ ಕೇಳಿ ಖಂಡಿತ ಹೆಮ್ಮೆಯನ್ನ ಪಡ್ತೀರಾ. ಯಶ್ ಅವರ ಈ ಹೊಸ ಅವತಾರ ನೋಡೋಕೆ ನೀವು ಎಷ್ಟು ಎಕ್ಸೈಟ್ ಆಗಿ ಇದ್ದೀರಾ? ಜೂನ್ 4ಕ್ಕೋಸ್ಕರ ಯಾರೆಲ್ಲ ಕಾಯ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ಯಶ್ ರವರ ಇಂತಹ ಎಕ್ಸ್ಕ್ಲೂಸಿವ್ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.